ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಸ್ಪ್ರಿಂಗ್ ಬೂಟ್ ಅಂದ್ರೆ ಏನು, ಅದನ್ನ ನಾವು ಯಾವ ರೀತಿ ಉಪಯೋಗಿಸ್ಕೊಳ್ಳೋದು ಅಂತ ಕಲಿಯೋಣ ಬನ್ನಿ. ನೀವೇನಾದ್ರೂ ಜಾವಾ ಡೆವಲಪರ್ ಆಗಿದ್ರೆ ನಿಮ್ಮ ಡೇ ಟು ಡೇ ಲೈಫಲ್ಲಿ ಯಾವ್ದಾದ್ರು ಒಂದು ಫ್ರೇಮ್ ವರ್ಕ್ನ ಉಪಯೋಗಿಸ್ತಾ ಬೇಕಾಗತ್ತೆ. ಅಂತ ಒಂದು ಫ್ರೇಮ್ ವರ್ಕ್ ಸ್ಪ್ರಿಂಗ್ ಫ್ರೇಮ್ ವರ್ಕ್. Spring Framework is an enterprise Java framework used to develop enterprise applications. Enterprise applications ಅಂದ್ರೆ ನೀವು ಕಂಪನಿ ಲೆವೆಲ್ ಅಲ್ಲಿ ದೊಡ್ಡ ದೊಡ್ಡ ಅಪ್ಲಿಕೇಶನ್ಸ್ ನ ಡೆವಲಪ್ ಮಾಡಬೇಕಾದ್ರೆ ಯಾವ್ದಾದ್ರು ಫ್ರೇಮ್ ವರ್ಕ್ ಉಪಯೋಗಿಸಿದಾಗ ನಿಮಗೆ ಡೆವಲಪ್ಮೆಂಟ್ ಅಲ್ಲಿ, ಡಿಪ್ಲಾಯ್ಮೆಂಟ್ ಅಲ್ಲಿ, ಹಾಗೆ ನಿಮ್ಮ ಡೇ ಟು ಡೇ ವರ್ಕ್ ಲೈಫ್ ನ ಈಸಿ ಮಾಡ್ತಾ ಹೋಗುತ್ತೆ. ಅಂತ ಒಂದು ಜಾವಾ ಫ್ರೇಮ್ ವರ್ಕ್ ಸ್ಪ್ರಿಂಗ್ ಫ್ರೇಮ್ ವರ್ಕ್. ಹಾಗಾದ್ರೆ ಸ್ಪ್ರಿಂಗ್ ಬೂಟ್ ಅಂದ್ರೆ ಏನು? ಸ್ಪ್ರಿಂಗ್ ಬೂಟ್ ಫ್ರೇಮ್ ವರ್ಕ್ ಮೇಕ್ಸ್ ಇಟ್ ಈಸಿ ಟು ಕ್ರಿಯೇಟ್ ಸ್ಪ್ರಿಂಗ್ ಅಪ್ಲಿಕೇಶನ್ಸ್. ಈ ಸ್ಪ್ರಿಂಗ್ ಫ್ರೇಮ್ ವರ್ಕ್ ನ ಯೂಸ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ ಈ ಸ್ಪ್ರಿಂಗ್ ಬೂಟ್ ಫ್ರೇಮ್ ವರ್ಕ್ ನಮಗೆ ಹೆಲ್ಪ್ ಮಾಡುತ್ತೆ. ಹೆಸರಲ್ಲೇ ಇರೋ ತರ ಬೂಟ್ ಬೂಟ್ ಅಂದ್ರೆ ಸ್ಟಾರ್ಟ್ ಮಾಡೋದು, ಇದನ್ನ ಈಸಿ ಮಾಡ್ತಾ ಹೋಗುತ್ತೆ. ಸೊ ಒಂದು ಲೇಯರ್ ಡಯಾಗ್ರಾಮ್ ಅಲ್ಲಿ ನೋಡ್ಬೇಕು ಅಂದ್ರೆ ಈ ತರ ಇರುತ್ತೆ. ಮೊದಲು ನಾವು ಜಾವಾ ಅಲ್ಲಿ ಕೋಡ್ ನ ಬರಿಬೇಕು. ಅಂದ್ರೆ ಅದನ್ನ ಈಸಿ ಮಾಡೋದಕ್ಕೆ ನಮಗೆ ಈ ಸ್ಪ್ರಿಂಗ್ ಫ್ರೇಮ್ ವರ್ಕ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಸ್ಪ್ರಿಂಗ್ ಫ್ರೇಮ್ ವರ್ಕ್ ಕೂಡ ಜಾವಾ ಉಪಯೋಗಿಸ್ಕೊಂಡೇ ಡೆವಲಪ್ ಮಾಡಿರೋದು. ಬಟ್ ಇದನ್ನ ನಾವು ಉಪಯೋಗಿಸಿದಾಗ ನಮಗೆ ಡೆವಲಪ್ಮೆಂಟ್ ಅಲ್ಲಿ ಅಂದ್ರೆ ನಾವು ಇವಾಗ ಒಂದು ಹೊಸ ಪ್ರಾಜೆಕ್ಟ್ ನ ಶುರು ಮಾಡಬೇಕು ಅಂದ್ರೆ ಅದನ್ನ ಸರ್ವರ್ ಅಲ್ಲಿ ರನ್ ಮಾಡಬೇಕು ಅಂತಂದ್ರೆ ನಮಗೆ ಅದಕ್ಕೆ ಬೇಕಾಗಿರೋ ಕಾನ್ಫಿಗರೇಷನ್ಸ್ ಮಾಡಬೇಕಾಗತ್ತೆ. ಹಾಗೆ ಡಿಪೆಂಡೆನ್ಸೀಸ್ ಆಡ್ ಮಾಡಬೇಕಾಗತ್ತೆ. ಹಾಗೆ ಒಂದು ಬಿಲ್ಡ್ ಟೂಲ್ ಜೊತೆ ಕಾನ್ಫಿಗರ್ ಮಾಡಬೇಕಾಗತ್ತೆ. ಅಂದ್ರೆ ಮ್ಯಾವನ್ ಅಥವಾ ಗ್ರೇಡಲ್ ಈ ತರ ಯಾವ್ದಾದ್ರು ಒಂದು ಬಿಲ್ಡ್ ಟೂಲ್ ಜೊತೆ ಕಾನ್ಫಿಗರ್ ಮಾಡಬೇಕು. ಹಾಗೆ ಒಂದು ಸರ್ವರ್ ಅಲ್ಲಿ ಅದನ್ನ ಜಾರ್ ಅಥವಾ ವಾರ್ ಫೈಲ್ ಆಗಿ ಕ್ರಿಯೇಟ್ ಮಾಡಿ ಇನ್ಸ್ಟಾಲ್ ಮಾಡಿ ಆ ಸರ್ವರ್ನ ರನ್ ಮಾಡಬೇಕು. ಇಷ್ಟೆಲ್ಲ ಕಾನ್ಫಿಗರೇಷನ್ಸ್ ಮಾಡಿ ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳೋದಕ್ಕಿಂತ ಈ ಸ್ಪ್ರಿಂಗ್ ಫ್ರೇಮ್ ವರ್ಕ್ ನ ಉಪಯೋಗಿಸ್ಕೊಂಡಾಗ ನಮ್ಗೆ ಇದೆಲ್ಲಾನು ಈಸಿ ಆಗ್ತಾ ಹೋಗುತ್ತೆ. ಈ ಸ್ಪ್ರಿಂಗ್ ಬೂಟ್ ಫ್ರೇಮ್ ವರ್ಕ್ ಸ್ಪ್ರಿಂಗ್ ಫ್ರೇಮ್ ವರ್ಕ್ ಮೇಲೆ ಬರುತ್ತೆ. ಅಂದ್ರೆ ಈ ಸ್ಪ್ರಿಂಗ್ ಬೂಟ್ ಸ್ಪ್ರಿಂಗ್ ಫ್ರೇಮ್ ವರ್ಕ್ ಯೂಸ್ ಮಾಡ್ಕೊಂಡೇ ಡೆವಲಪ್ ಮಾಡೋದು. ಜಸ್ಟ್ ನಮ್ಗೆ ಆ ಅಪ್ಲಿಕೇಶನ್ಸ್ ಕ್ರಿಯೇಟ್ ಮಾಡೋದು ಅಥವಾ ನಮ್ಗೆ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡೋದನ್ನ ತುಂಬಾ ಈಸಿ ಮಾಡ್ತಾ ಹೋಗುತ್ತೆ. ಅಫಿಷಿಯಲ್ ಡೆಫಿನೇಷನ್ ಏನು? Spring Boot makes it easy to create stand-alone, production-grade, Spring-based applications that you can just run. ಸೊ ನಾವು ಸ್ಟಾರ್ಟಿಂಗ್ ಒಂದು ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿ ಅದನ್ನ ಪ್ರೊಡಕ್ಷನ್ ಗ್ರೇಡ್ ಲೆವೆಲ್ಗೆ ಕ್ರಿಯೇಟ್ ಮಾಡ್ಬೋದು. ಅಂದ್ರೆ ನಮ್ಗೆ ಯಾವ್ಯಾವ ಡಿಪೆಂಡೆನ್ಸೀಸ್ ಬೇಕು ಎಲ್ಲಾನು ಆಡ್ ಮಾಡ್ಕೊಂಡು, ಏನೇನು ಕಾನ್ಫಿಗರೇಷನ್ ಸೆಟ್ಟಿಂಗ್ಸ್ ಬೇಕೋ ಎಲ್ಲಾನು ಸ್ಟಾರ್ಟಿಂಗ್ ಅಲ್ಲೇನೆ ಆಡ್ ಮಾಡ್ಕೊಂಡು ನಿಮ್ಮ ಅಪ್ಲಿಕೇಶನ್ ರನ್ ಮಾಡಬಹುದು. ಇದೇನೆ ಸ್ಪ್ರಿಂಗ್ ಬೂಟ್ ಅಂತ ಹೇಳೋದು. ಇದರಿಂದ ನಮ್ಗೆ ಏನೇನು ಉಪಯೋಗ? ಫಸ್ಟ್ ಆಫ್ ಆಲ್, ಇಟ್ ಹೆಲ್ಪ್ಸ್ ಅಸ್ ಟು ಬಿಲ್ಡ್ ಎಂಡ್ ಟು ಎಂಡ್ ಅಪ್ಲಿಕೇಶನ್. ಒಂದು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಈಸಿಯಾಗಿ ಡೆವಲಪ್ ಮಾಡೋದನ್ನ ಹೇಳ್ಕೊಡತ್ತೆ. ಇಟ್ ಗಿವ್ಸ್ ಅಸ್ ಅ ಟೆಂಪ್ಲೇಟ್ ಆನ್ ವಿಚ್ ವಿ ಕ್ಯಾನ್ ಬಿಲ್ಡ್ ಬಿಸ್ನೆಸ್ ಲಾಜಿಕ್. ನಾವು ಈ ಕಾನ್ಫಿಗರೇಷನ್ ಸೆಟ್ಟಿಂಗ್ಸ್ ಬಗ್ಗೆ ಎಲ್ಲ ಯೋಚನೆ ಮಾಡಿದೆ ನಮ್ಮ ಮೇನ್ ಬಿಸ್ನೆಸ್ ಲಾಜಿಕ್ ಅಂದ್ರೆ ಅಪ್ಲಿಕೇಶನ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬಹುದು. Annotations helps us to configure our application easily. ಈ ಸ್ಪ್ರಿಂಗ್ ಬೂಟ್ ಫ್ರೇಮ್ವರ್ಕ್ ಅಲ್ಲಿ ತುಂಬಾ ಅನೋಟೇಷನ್ಸ್ ಇದೆ. ಆಟ್ ಸರ್ವಿಸ್, ಆಟ್ ರೆಸ್ಟ್ ಕಂಟ್ರೋಲರ್, ಆಟ್ ರೆಪಾಸಿಟರಿ, ಈ ತರ ಎಷ್ಟೊಂದು ಅನೋಟೇಷನ್ಸ್ ಇದೆ. ಈ ಅನೋಟೇಷನ್ಸ್ ಉಪಯೋಗಿಸ್ಕೊಂಡ್ರೆ ನಮಗೆ ಕಾನ್ಫಿಗರೇಷನ್ಸ್ ಎಲ್ಲ ಈಸಿಯಾಗಿ ಅದೇನೆ ಮಾಡ್ಕೊಟ್ಬಿಡತ್ತೆ. ಸೊ ನಾವು ಎಕ್ಸ್ಪ್ಲಿಸಿಟ್ಲಿ ಆಗಿ ಏನು ಬರೆಯೋ ಅವಶ್ಯಕತೆ ಇರೋದಿಲ್ಲ. ಟೇಕ್ಸ್ ಕೇರ್ ಆಫ್ ಮೋಸ್ಟ್ ಆಫ್ ದ ಡಿಫಾಲ್ಟ್ ಸೆಟಪ್. ನಿಮ್ಮ ಪ್ರಾಜೆಕ್ಟ್ಗೆ ಬೇಕಾಗಿರೋ ಡಿಫಾಲ್ಟ್ ಸೆಟಪ್ಸ್ ಅಂದ್ರೆ ಆಬ್ಜೆಕ್ಟ್ ರಿಲೇಷನ್ಸ್ ಇರ್ಬೋದು ಅಥವಾ MVC ಲೇಯರ್ ಕ್ರಿಯೇಟ್ ಮಾಡೋದು, ಒಂದು ಮಾಡೆಲ್ ವ್ಯೂ ಕಂಟ್ರೋಲರ್ ಲೇಯರ್ ಕ್ರಿಯೇಟ್ ಮಾಡೋದು, ಹಾಗೆ DB ಕನೆಕ್ಷನ್ಸ್, ಟ್ರಾನ್ಸಾಕ್ಷನ್ಸ್ ಇದೆಲ್ಲಾನು ಸ್ಪ್ರಿಂಗ್ ಬೂಟೇನ ಹ್ಯಾಂಡಲ್ ಮಾಡಿಬಿಡತ್ತೆ. ಸೊ ಇಷ್ಟೆಲ್ಲ ಈಸಿ ಮಾಡ್ಕೊಡ್ತಾ ಇರೋ ಈ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ನ ಒಂದು ಸ್ಯಾಂಪಲ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಿ ನೋಡೋಣ. ಈಗ ನೀವು ನಿಮ್ಮ ಬ್ರೌಸರ್ ಅಲ್ಲಿ ಸ್ಪ್ರಿಂಗ್ ಇನಿಷಿಯಲೈಸರ್ ಅಂತ ಕೊಟ್ರೆ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಅಂದ್ರೆ start.spring.io. ಈ ವೆಬ್ಸೈಟ್ಗೆ ಬಂದು ನಿಮಗೆ ಬೇಕಾಗಿರೋ ಸೆಟ್ಟಿಂಗ್ಸ್ ಎಲ್ಲ ನೀವು ಚೂಸ್ ಮಾಡಿ ಜನರೇಟ್ ಅನ್ನೋ ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರಾಜೆಕ್ಟ್ ಜನರೇಟ್ ಆಗುತ್ತೆ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಸೊ ನನಗೆ ಇವಾಗ ಜಾವಾ ಅಲ್ಲಿ ಬೇಕು. ಸೊ ಸ್ಪ್ರಿಂಗ್ ಬೂಟ್ ಜಾವಾ, ಕೊಟ್ಲಿನ್ ಮತ್ತೆ ಗ್ರೂವಿ ಈ 3 ಲ್ಯಾಂಗ್ವೇಜಸ್ನ ಸಪೋರ್ಟ್ ಮಾಡುತ್ತೆ. ನನಗೆ ಬೇಕಾಗಿರೋದು ಜಾವಾ. ಹಾಗೆ ನಮ್ಮ ಬಿಲ್ಡ್ ಟೂಲ್ ಗ್ರೂವಿ, ಕೊಟ್ಲಿನ್ ಎರಡು ಗ್ರೇಡಲ್ ಸಪೋರ್ಟ್ ಮಾಡುತ್ತೆ. ಮತ್ತೆ ಜಾವಾ ಇರೋದ್ರಿಂದ ನಾನು ಮೇವನ್ ಸೆಲೆಕ್ಟ್ ಮಾಡ್ಕೋತೀನಿ. ಹಾಗೆ ನನಗೆ ಯಾವ ಸ್ಪ್ರಿಂಗ್ ಬೂಟ್ ವರ್ಷನ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ಇಷ್ಟು ಆಪ್ಷನ್ಸ್ ಇದೆ. ನಾನು ಇದರಲ್ಲಿ ಒಂದು ರಿಲೀಸ್ ವರ್ಷನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಈಗ ನನ್ನ ಪ್ರಾಜೆಕ್ಟ್ ಡೀಟೇಲ್ಸ್ ನಾನು ಇಲ್ಲಿ ಕೊಡ್ಬೇಕಾಗತ್ತೆ.
ಸೊ ಅದು ಗ್ರೂಪ್ ಅಂದರೆ ನಾನು ಒಂದು ಗ್ರೂಪ್ ಐ ಡಿ ಆರ್ಟಿಫ್ಯಾಕ್ಟ್ ಐ ಡಿ ಮತ್ತು ನನ್ನ ಪ್ರಾಜೆಕ್ಟ್ ನೇಮ್ ಸೇಮ್ ಇರತ್ತೆ. ಸೊ ಇಲ್ಲಿ ನಾನು ಕಾಮ್ ಡಾಟ್ ಕಲಿಯೋಣ ಅಂತ ಕೊಡ್ತೀನಿ. ಆರ್ಟಿಫ್ಯಾಕ್ಟ್ ನೇಮ್ ಇದು ನಾನು ಸ್ಟೂಡೆಂಟ್ ಆ್ಯಪ್ ಅಂತ ಕೊಡ್ತೀನಿ. ಒಂದು ಸ್ಟೂಡೆಂಟ್ ಅಪ್ಲಿಕೇಶನ್ ಡೆವಲಪ್ ಮಾಡಬೇಕು ಅಂತ ಅನ್ಕೊಳ್ಳೋಣ. ಸ್ಟೂಡೆಂಟ್ ಡೀಟೇಲ್ಸ್ನ ರಿಜಿಸ್ಟರ್ ಮಾಡಬೇಕು, ಹಾಗೆ ಅವರು ಯಾವ್ಯಾವ ಕೋರ್ಸಸ್ನ ತೊಗೊಂಡಿದ್ದಾರೆ, ಅವರು ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ, ಅದೆಲ್ಲ ಡೀಟೇಲ್ಸ್ನ ರಿಜಿಸ್ಟರ್ ಮಾಡಬೇಕು ಅಂತ ಅನ್ಕೊಳ್ಳೋಣ. ಅದಕ್ಕೆ ಒಂದು ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ನ ಡೆವಲಪ್ ಮಾಡಬೇಕು ಅಂತ ನಾನೀಗ ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸೊ ಸ್ಟೂಡೆಂಟ್ ಆ್ಯಪ್ ಅಂತ ಹೆಸರು ಕೊಟ್ಟಿದ್ದೀನಿ. ಇಲ್ಲಿ ನೀವು ನೋಡ್ತಾರೆ ನಾನು ಆರ್ಟಿಫ್ಯಾಕ್ಟ್ ಐ ಡಿ ಕೊಟ್ಟ ತಕ್ಷಣ ನನಗೆ ನೇಮ್ ಕೂಡ ಬಂತು. ಇಲ್ಲಿ ಒಂದು ಡಿಸ್ಕ್ರಿಪ್ಷನ್ ಕೊಡ್ಬೋದು. ಹಾಗೆ ಪ್ಯಾಕೇಜ್ ನೇಮ್ ಕೂಡ ಅದೇನೆ ಸೆಲೆಕ್ಟ್ ಮಾಡ್ಕೊಂತು. ಈಗ ನನಗೆ ಇದು ಜಾರ್ ಫೈಲ್ ಆಗಿ ಡಿಪ್ಲಾಯ್ ಆಗಬೇಕು. ಸೊ ಜಾರ್ ಅಂತ ಸೆಲೆಕ್ಟ್ ಮಾಡೀನಿ. ಹಾಗೆ ನನಗೆ ಯಾವ ಜಾವಾ ವರ್ಷನ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಬೇಕು. ಈಗ ಮುಖ್ಯವಾಗಿ ನನ್ನ ಡಿಪೆಂಡೆನ್ಸೀಸ್, ಇಲ್ಲಿ ನನ್ನ ಪ್ರಾಜೆಕ್ಟ್ಗೆ ಯಾವ್ಯಾವ ಡಿಪೆಂಡೆನ್ಸೀಸ್ ಬೇಕಾಗತ್ತೆ ಅಂತ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಮೊದಲನೇದಾಗಿ ನನಗೆ ವೆಬ್ ಟೂಲ್ ಇರೋದ್ರಿಂದ ನನಗೆ ಸ್ಪ್ರಿಂಗ್ ಸ್ಟಾರ್ಟರ್ ವೆಬ್ ಅನ್ನೋದು ಬೇಕು. ಸೊ ಸ್ಪ್ರಿಂಗ್ ವೆಬ್ನ ಉಪಯೋಗಿಸ್ಕೊತೀನಿ. ನೆಕ್ಸ್ಟು ಡೆವ್ ಟೂಲ್ಸ್, ಇದು ನನಗೆ ಡೆವಲಪ್ಮೆಂಟ್ ಈಸಿ ಮಾಡಿಕೊಡತ್ತೆ, ಅದಕ್ಕೆ ಡೆವ್ ಟೂಲ್ಸ್ ಬೇಕು. ನೆಕ್ಸ್ಟು ಲಾಂಬಾಕ್, ಇದರಲ್ಲಿ ನನಗೆ ಎಷ್ಟೊಂದು ಅನೋಟೇಷನ್ಸ್ ಕೊಡುತ್ತೆ. ಅಂದರೆ ಗೆಟರ್ ಮೆಥಡ್, ಸೆಟರ್ ಮೆಥಡ್ ಇದೆಲ್ಲ ಕ್ರಿಯೇಟ್ ಮಾಡೋದು ತುಂಬ ಈಸಿ ಆಗುತ್ತೆ. ಸೊ ನನಗೆ ಇದು ಬೇಕಾಗತ್ತೆ. ಹಾಗೆ ನಿಮಗೆ ಬೇರೆ ಯಾವುದಾದ್ರೂ ಬೇಕು, ಅಥವಾ ಇವಾಗ ಓಆತ್ ಬೇಕು, ಅಥವಾ ಸೆಕ್ಯೂರಿಟಿ ಬೇಕು. ಸೆಕ್ಯೂರಿಟಿ ಅಂತ ನೋಡಿದ್ರೆ ನೀವು ಓಆತ್, ಸ್ಪ್ರಿಂಗ್ ಸೆಕ್ಯೂರಿಟಿ, ಇದೆಲ್ಲ ಡಿಪೆಂಡೆನ್ಸೀಸ್ ಬರುತ್ತೆ. ಸೊ ನೀವು ಇದೆಲ್ಲ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೊಬೋದು. ಸೊ ಈಗ ಡೆಮೋ ಪರ್ಪಸ್ಗೆ ನನಗೆ JPA ಕೂಡ ಬೇಕಾಗುತ್ತೆ. ಅಂದರೆ ನಾನು ಅದರ ಡೇಟಾಬೇಸ್ ಜೊತೆ ಕನೆಕ್ಟ್ ಮಾಡಿಕೊಂಡು ಅದರಲ್ಲಿ ನಾನು ಇಂಟ್ರಾಕ್ಟ್ ಮಾಡಬೇಕು, ಅಂದರೆ DB ಟ್ರಾನ್ಸಾಕ್ಷನ್ಸ್ ಮಾಡಬೇಕು ಅಂದರೆ ಈ ಡಿಪೆಂಡೆನ್ಸಿ ಬೇಕಾಗುತ್ತೆ. ಸೊ ಈ ಥರ ಬೇಸಿಕ್ ಡಿಪೆಂಡೆನ್ಸೀಸ್ನ ಸೆಲೆಕ್ಟ್ ಮಾಡಿಕೊಂಡು ಜನರೇಟ್ ಅಂತ ಕೊಡ್ತಾಯಿದ್ದೀನಿ. ಈಗ ನನಗೆ ಒಂದು ಜಿಪ್ ಫೈಲ್ ಜನರೇಟ್ ಆಗಿರುತ್ತೆ. ಆ ಜಿಪ್ ಫೈಲ್ನ ಅನ್ಜಿಪ್ ಮಾಡಿದ್ರೆ ಅದರಲ್ಲಿ ಒಂದು ಪಾಮ್ ಫೈಲ್ ಇರುತ್ತೆ. ಅದು ನನ್ನ ಡಿಪೆಂಡೆನ್ಸೀಸ್ ಇರೋ ಒಂದು ಫೈಲ್. ಸ್ಪ್ರಿಂಗ್ ಬೂಟ್ ಪ್ರಾಜೆಕ್ಟ್ ಈಗ ರೆಡಿ ಆಗಿರುತ್ತೆ. ನೀವು ಯಾವ್ದಾರ ಒಂದು IDEಯಲ್ಲಿ ಅದನ್ನ ಇಂಪೋರ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ರನ್ ಆಸ್ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ ಅಂತ ಕೊಡ್ಬೋದು. ಸೊ ನಿಮ್ಮ ಪ್ರಾಜೆಕ್ಟ್ ಸರ್ವರಲ್ಲಿ ರನ್ ಆಗುತ್ತೆ. ಇದನ್ನ ನೀವು ಕೂಡ ಟ್ರೈ ಮಾಡಿ. ಹಾಗೆ ನಿಮಗೆ ಇನ್ನೂ ಹೆಚ್ಚು ಸ್ಪ್ರಿಂಗ್ ಬೂಟ್ ಬಗ್ಗೆ ವಿಡಿಯೋಸ್ ಬೇಕು ಅಂದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮ್ಮ ವೆಬ್ಸೈಟ್ www.kalyona.com ಹೋದರೆ ಅಲ್ಲಿ ನಿಮಗೆ ಇನ್ನೂ ಹೆಚ್ಚು ವಿಡಿಯೋಸ್ ಮತ್ತು ಕೋರ್ಸ್ ಇರುತ್ತೆ. ಅದನ್ನು ನೀವು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.